ಹಿರಿಯ ಶಿಕ್ಷಕಿ ಮುಖ್ಯೋಪಾಧ್ಯಾಯರಿಗೆ ಮುಂಬಡ್ತಿ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಮೇಲಧಿಕಾರಿಗಳು ಶಿಕ್ಷಕರಾಗಿ ಮುಂದುವರಿಯಲು ಆದೇಶಿಸುತ್ತಿದ್ದರೂ ಡೋಂಟ್ ಕೇರ್ ಎನ್ನುತ್ತಿರುವ ಶಿಕ್ಷಕಿ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬಂಡಾರ ಕುಮಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕ್ರೇಡಾ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಹಿರಿಯ ಶಿಕ್ಷಕರಿಗೆ ನೇಮಕ ಮಾಡುವ ಬಗ್ಗೆ ಔರಾದ್ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಧನರಾಜ್ ಕಾಂಬ್ಳೆ ಸುದ್ದಿವಾಹಿನಿಯಲ್ಲಿ ಮಾತನಾಡಿದರು. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿರುವ ಶ್ರೀಮತಿ ಜಯಶ್ರೀ ಬಿರಾದಾರ್ ಸುಮಾರು 10 ವರ್ಷದಿಂದ ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಾರೆ. 2 ವರ್ಷದಿಂದ ಅವರು ಮುಖ್ಯೋಪಾಧ್ಯಾಯಿನಿಯಾಗಿರುವುದರಿಂದ ಅವರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಮಯವನ್ನ ವಿನಿಯೋಗಿಸಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿದ್ಯಾಭ್ಯಾಸದ ಬಗ್ಗೆ ತೊಂದರೆಯಾಗುತ್ತಿದೆ. ಅವರಿಗೆ ಗಣಿತ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ. ಜಯಶ್ರೀ ಬಿರಾದಾರ್ ಅವರಿಗೆ ಸಹ ಶಿಕ್ಷಕಿಯಾಗಿ ಮರು ನೇಮಕಾತಿ ಮಾಡಬೇಕೆಂದು ಪೋಷಕರಿಂದ ಮತ್ತು ವಿದ್ಯಾರ್ಥಿಗಳು ವಿನಂತಿಸಿಕೊಳ್ಳುತ್ತಿದ್ದಾರೆ. ಹಾಗೂ ಧನಾಜಿ ಕಾಂಬ್ಳೆಯವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದೇಶ ಪತ್ರ ಹೊರಡಿಸಿದರೂ ಜಯಶ್ರೀ ಬಿರಾದಾರ್ ಮುಖ್ಯೋಪಾಧ್ಯಾಯಿನಿ ಸ್ಥಾನ ಬಿಡುತ್ತಾ ಇಲ್ಲ ಎಂದು ಧನಾಜಿ ಕಾಂಬ್ಳೆಯವರು ವರದಿಗಾರರ ಮುಂದೆ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಗತಿಯೇನು? ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಸರ್ಕಾರಿ ಪ್ರಾಥಮಿಕ ಶಾಲೆ ಬಗ್ಗೆ ಗಮನಹರಿಸಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಿರಿಯ ಮುಖ್ಯೋಪಾಧ್ಯಾಯ ನೇಮಕಗೊಳಿಸಿ ಎಂದು ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಧನಾಜಿ ಕಾಂಬ್ಳೆ, ಶಿವನಾಥ್ ಗಣಪತಿ, ಎಚ್ಡಿಎಂಸಿ ಸದಸ್ಯರು ಜರಪ್ಪ, ನಾಗಾರಂಪಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ರಾಜಯ್ಯಸ್ವಾಮಿ, ವಿಕಿ ನ್ಯೂಸ್ ಕನ್ನಡ, ಔರಾದ್. इन्वेस्टमेंट नहीं हो गए, गुत्तेदार के साथ मिलजुल के भ्रष्टाचार करें, तो हमारा विनंती है कि न्यूज़ के माध्यम से उनको चार्ज छोड़ के दूसरा सीनियर को चार्ज देना और उन्होंने जो भी उनका सब्जेक्ट है वो पढ़ाना. और परसों एक 5 लाख रुपए का बजट आया, वो काम अभी भी चालू है. वो काम के लिए उन्होंने चार्ज नहीं छोड़ रहा है. और 17 तारीख को 2 गेस्ट टीचर के लिए वैकेंसी आया था. वहाँ पे मराठी का 16 तारीख 17 तारीख को उन्होंने खुद नोटिस लगाए. 22 तारीख तक वो नोटिस था. वो नोटिस के मुताबिक 4-5 एप्लीकेशन आए. आने के बाद उन्हें घुसवत की मांग की थी. वो नहीं देने की वजह से वो मराठी कैंसिल करके इंग्लिश लिए. तो हमारा विनंती है एक न्यूज़ के माध्यम से, और उन्होंने एक शिक्षण अधिकारी का भी पालन नहीं कर रहे, तो उसको हटा के दूसरा कुछ चार्ज मिलना, ये हमारा अपील है. आपका नाम क्या है? धनाजी कांब्ळे. तुम्हारा मराठी मीडियम होना? हाँ, मराठी. यहाँ पे जो आपके स्कूल के अंदर कितने छात्र हैं टोटल? 270 है. 270 है. हाँ. फिर भी तुम बीओ अधिकारी को संपर्क किए या नहीं किए? हाँ, किए उनको. जो बीओ अधिकारी क्या बताए? अधिकारी हमको अच्छा रिस्पांस दिया. 2 गेस्ट टीचर उन्होंने डाला था जी. डालने के बाद उन्होंने नोटिस लगाए. एक कन्नड़ का जब लिए, मराठी के लिए उन्होंने 17 तारीख को नोटिस लगाए नोटिस बोर्ड पे. 22 तारीख तक वो नोटिस था. 22 तारीख के अंदर 4 गेस्ट टीचर जो एलिजिबल है उन्होंने एप्लीकेशन डालने के बाद उनको थोड़ा रुश्वत के लिए उन्होंने मांग करे. नहीं देने की वजह से उन्होंने 23-24 तारीख को कैंसिल करके इंग्लिश का टीचर ली. और रुश्वत की मांग कौन की है? जयश्री बिरादार. क्या है उन्होंने वहाँ पे स्कूल के अंदर? अभी इंचार्ज है HM है. अच्छी बात है. आपका नाम क्या है? धनाजी कांब्ळे. ओके सर. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.